ನಾನೊಂದು ಪೋಸ್ಟ್ ಹಾಕಿದ್ದೆ. ಏನ್ ಪೋಸ್ಟ್ ಅಂತಂದ್ರೆ, ಕರ್ನಾಟಕ ತೆಗೆದ್ಬಿಡೋಣ, ನಾವು ಏನು ಹೇಳೋದೇ ಬೇಡ. ಒಬ್ಬ ಸ್ಯಾಟಲೈಟ್ ಚಾನೆಲ್ ಇಡೀ ಸಮಾಜಕ್ಕೆ ಸಿದ್ಧಾಂತವನ್ನ ಪ್ರಸಾರ ಮಾಡೋ ಚಾನೆಲ್, ಅದರ ಮಾಲೀಕ, ಚಾನೆಲ್ ಮಾಲೀಕ ನಾನಾ ವ್ಯವಹಾರಗಳನ್ನ ಮಾಡಿ ಇಡೀ ಇಂಡಿಯಾದಲ್ಲಿ ಪ್ರಖ್ಯಾತ. ಆಮೇಲೆ ಚಾನೆಲ್ ಬಿಟ್ಟು ಬೇರೆ ಬೇರೆ ರಂಗದಲ್ಲಿ ತನ್ನನ್ನ ಫೇಮಸ್ ಮಾಡ್ಕೊಂಡಿರೋ ಅಂತ ಈ ವ್ಯಕ್ತಿ ಕರ್ನಾಟಕದಲ್ಲಿ, ಕರ್ನಾಟಕ ಬೇಡ ಬಿಡಿ, ಸಮಾಜದಲ್ಲಿ ಒಬ್ಬ ಪ್ರಖ್ಯಾತ ನಟಿಗೆ, ಈತ ವಿವಾಹಿತ, ಮದುವೆ ಆಗಿದ್ದಾನೆ. ಆವಾಗಲೇ ಅಲ್ಲೊಂದು ಟಿವಿ ಹಾಕಿದ್ದೆ, ಆ ಟಿವಿಗೂ ಅವನಿಗೂ ಸಂಬಂಧ ಇದೆ. ಆ ಟಿವಿನ ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತ. ಏನೋ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಡೀ ಊರಿಗೆ ಬುದ್ಧಿ ಹೇಳೋ ಅಂತ ಸ್ಯಾಟಲೈಟ್ ಚಾನೆಲ್ಗಳು, ಅದರ ಮಾಲೀಕರು, ಪ್ರಸಾರ ಮಾಡುವಂತ ಮಾಲೀಕರ ಬ್ಯಾಕ್ಗ್ರೌಂಡ್ಗಳನ್ನ ಚೆಕ್ ಮಾಡ್ಬಿಟ್ರೆ ಎಲ್ಲರೂ ಅಲ್ಲ 90% ವಾಂತಿಗೆ ಬರುತ್ತೆ. ಅದರಲ್ಲಿ ಒಬ್ಬ ಚಾನೆಲ್ ಓನರು ವಾಂತಿ ಏನ್ಗುರು, ವಾಂತಿ ಬೇಜಾನ್ ಮಾಡಿದನ ವಾಸನೆ. ಅದು ಬಿಟ್ಟು ಒಂದು ಪ್ರಖ್ಯಾತ ನಟಿಗೆ ತಾನು ವಿವಾಹಿತನಾಗಿದ್ರು ಆಕೆಗೊಂದು ಮಗು ಕೊಟ್ಟವನು. ಶಿ ಇಸ್ ಅ ವೆರಿ ವೆರಿ ಫೇಮಸ್ ನಟಿ. ಓಕೆ, ಇರ್ಲಿ, ಪರ್ಸನಲ್ ಅನ್ಕೊಳ್ಳೋಣ, ಸಮಸ್ಯೆ ಇಲ್ಲ. ಏನ್ ಜಗದೀಶ್ವರ ಯಾದವ್ ಅವ್ರ ಪರ್ಸನಲ್ ಬಿಡ್ರಿ ಅಂತ. ಮತ್ತೆ ಸಿದ್ಧಾಂತ ಅನ್ನೋದನ್ನ ಯಾಕೆ ಗೆಣಸ್ಕೀಳಕ್ ಹೇಳ್ಬೇಕಾ? ಇಬ್ರಿಗೂ ನಾನು ಕೇಳ್ತಾ ಇರೋದೇನು ಅಂತಂದ್ರೆ, ಅವನು ಮದುವೆ ಆಗಿ ವಿವಾಹಿತ, ಓಕೆ, ಚಾನಲ್ ಓನರ್, ಆಮೇಲೆ ಇನ್ನ ಬೇರೆ ಬೇರೆ ರಂಗಗಳೆಲ್ಲ ಗುರ್ಸ್ಕೊಂಡ್ಬಿಟ್ಟವನೆ. ಬರೀ ಪುಂಗೋದು, ಆ ಚಾನಲೇ ಪುಂಗೋ ಚಾನಲ್ ಅದು. ಅವನು ಒಂದು ನಟಿಗೆ ಮಗು ಕೊಟ್ಟವನೆ. ಯಾಕೆ ಕೊಟ್ಟ? ಅವರಿಬ್ರು ಪ್ರೀತಿ ಅನ್ಕೊಳೋಣ, ಆಯ್ತು. ಅಲ್ಲ, ಕರೆಕ್ಟ್ ಗುರು, ಸಿದ್ಧಾಂತನ ಪ್ರಸಾರ ಮಾಡೋ ಅಂತ ಚಾನಲ್ಗಳು, ಅದರ ಒಬ್ಬ ಓನರ್, ಓಕೆ, ಪ್ರಖ್ಯಾತ ನಟಿಗೆ ಮಗುನ ಕೊಟ್ಟವ್ರೆ. ಯಾರು ಅಂತ ಗೆಸ್ ಮಾಡ್ಕೊಳ್ಳಿ. ಇಷ್ಟು ಹೇಳಬಲ್ಲೆ, ಲಾಕ್ ಮಾಡ್ತೀವಿ ಅವನನ್ನ. ಬರೀ ಅದೊಂದೇ ಅಲ್ಲ, ಆಕ್ಚುಲಿ ಅದು ಪರ್ಸನಲ್ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ವಿ. KIDB ಲ್ಯಾಂಡ್ಗಳನ್ನ ಅಲಾಟ್ ಮಾಡಿಸ್ಕೊಂಡು ಇಂಡಸ್ಟ್ರಿಗಳು ಮಾಡ್ತೀನಿ ಅಂತೇಳಿ 100 ಎಕರೆನ ಗುಳುಮ್ ಮಾಡಿ ಅದನ್ನ 1000 ಕೋಟಿ ಅಲ್ಲಿ ರೈತರನ್ನ ಮುಳುಗಿಸಿ ಸರ್ಕಾರಕ್ಕೆ ಸುಳ್ಳು ಹೇಳಿ ಅಲಾಟ್ಮೆಂಟ್ ಮಾಡಿಸ್ಕೊಂಡು 20 ವರ್ಷ ಮಡ್ಕೊಂಡು ಆ 106 ಎಕರೆನ 1000 ಕೋಟಿಗೆ ಮಾರಾಟ ಮಾಡಿದಾನೆ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಬೇವರ್ಸಿ ಇವನು. ಎಲ್ಲರಿಗೂ ಸಮಾಜದಲ್ಲಿ ಎಲ್ಲರಿಗೂ ಇವನ್ ಚಾನೆಲ್ ಪ್ರಖ್ಯಾತಿ ಚಾನೆಲ್. KIDB ರೈತರು ಬೆಳೆಯೋ ಜಮೀನ ಸರ್ಕಾರ ಇಂಡಸ್ಟ್ರಿ ಮಾಡ್ತೀವಿ ಅಂತೇಳಿ ಕಿತ್ಕೊಂಡು ಇಂಥ ಬೇವರ್ಸಿ ಚಾನಲ್ ಓನರ್ಗಳಿಗೆ ಕೊಟ್ಟು 106 ಎಕರೆ, ಒಂದೆರಡಲ್ಲ 250 ಎಕರೆ ಕೊಟ್ಟು ಅದನ್ನ 20 ವರ್ಷ ಮಾಡ್ಕೊಂಡು 1000 ಕೋಟಿಗೆ ಮಾರಿದಾನೆ ಅಂತ ಬೇವರ್ಸಿ ಚಾನಲ್ ಓನರ್ ಅವನು. ಯಾರು ಅಂತ ಡಾಕ್ಯುಮೆಂಟ್ ಸಮೇತ ಹೇಳ್ತೀವಿ. ಒಂದು ನಟಿಗೆ, ಒಬ್ಬ ಸಮಾಜದಲ್ಲಿ ಒಬ್ಬ ಪ್ರಖ್ಯಾತ ನಟಿಗೆ ತಾನು ವಿವಾಹಿತನಾಗಿದ್ರು. ನೀವ್ ಹೇಳ್ಬೋದು ಗುರು ಅದೆಲ್ಲ ಪರ್ಸನಲ್ ಗುರು ಅಂತ. ಇರ್ಲಿ ಗುರು, ಪರ್ಸನಲ್ ಆಗಿದ್ರೆ ಮತ್ತೆ ಸಿದ್ಧಾಂತನ ಪ್ರಸಾರ ಮಾಡ್ತೀವ? ನಾವು ಕೂಡ ಚಕ್ಕೂಲಿ ಅನ್ಕೊಂಡು ಅದನ್ಕೊಂಡು ನಿಮ್ಗೆ ಭಾರಿ ಸಿದ್ಧಾಂತ ಇದೆ. ಎಲ್ಲಾ ಚಾನೆಲ್ ಓನರ್ ನೋಡಿ, ನಿಮ್ಮ ಎಲ್ಲ ಚಾನೆಲ್ ಹೋಸ್ಟ್ಗಳು ಎಲ್ಲ ನೋಡಿ. ರಂಗಣ್ಣವರೇ ನೋಡಿ, ದಯವಿಟ್ಟು ಹೇಳ್ತೀವಿ ನಿಮ್ಗೆ. ರಂಗಣ್ಣ, ಪಬ್ಲಿಕ್ ಟಿವಿ ರಂಗಣ್ಣಂಗೆ ಯಾರು ಅಂತ ಹೇಳ್ತೀವಿ ರಂಗಣ್ಣ. ಓಕೆ, ಪವರ್ ಟಿವಿ ರಾಕೇಶ್ ಅವರೇ ನಿಮಗೂ ಹೇಳ್ತೀವ್ರಿ ಯಾರು ಅಂತ. ನೀವೇನ್ ತಲೆಗೆಡ್ಸ್ಕೊಂಬಿಡಿ. ಓಕೆ, ನೀವೇನು ಆ ಲೆವೆಲ್ ಇಲ್ಲ ಇದ್ದಾರೆ, ಏನ್ ನನ್ಗೆ ಗೊತ್ತಿಲ್ಲಪ್ಪ, ನಾನು ಯಾರ ಹೆಸರು ಹೇಳಕ್ ಹೋಗಲ್ಲ ಬಿಡು, ಸುಮ್ನೆ ಯಾಕೆ ಕೇಳೋದು. ಆಮೇಲೆ ಇನ್ಯಾರು ಇದಾರೆ, ಟಿವಿ ನೇನವರು ಮತ್ತೆ ಇದಾರೆ. ಬಟ್ ಒಬ್ಬ ಚಾನೆಲ್ ಓನರ್ ಈ ರೀತಿ 1000 ಕೋಟಿ ರೂಪಾಯಿ ದುಡ್ಡನ್ನ ಮಾಡ್ತಾ ಇದ್ದಾನೆ, ಐಡಿಯಾಲಜಿ ಮಾಡ್ತಾ ಇದ್ದಾನೆ. ಒಂದು ಪ್ರಖ್ಯಾತ ನಟಿಗೆ ಒಂದು ಮಗುವನ್ನ ಕೊಟ್ಟಿದ್ದಾನೆ, ಕರುಣಿಸಿದ್ದಾನೆ. ತಾನು ವಿವಾಹಿತ ಚಾನೆಲ್ ಅಲ್ಲಿ ಕೂತ್ಕೊಂಡು
ಅಜಿತ್ ಹನ್ಮಕ್ಕನವ್ರು ಇದನ್ನ ನೀವೇ ಪ್ರಸಾರ ಮಾಡಬೇಕು. ಎಲ್ಲಾ ಚಾನೆಲ್ ರಿಕ್ವೆಸ್ಟ್, ಎಲ್ಲಾ ಚಾನೆಲ್ ಈ ಸ್ಟೋರಿನ ಹೊಡಿಬೇಕಾಗತ್ತೆ. ಯಾಕೆ ಅಂದ್ರೆ ವಿತ್ ಡಾಕ್ಯುಮೆಂಟ್ ಸಮೇತ ಆ ಚಾನೆಲ್ ಓನರ್ ಏನ್ ಮಾಡಿದಾನೆ ಕರ್ನಾಟಕದಲ್ಲಿ ಅಂತ ಹೇಳ್ತೀವಿ ನಾವು. ಓಕೆ, ವಿ ವಿಲ್ ಶೋ ವಿತ್ ಡಾಕ್ಯುಮೆಂಟ್ ಸಮೇತ ಅವನನ್ನ ಎಕ್ಸ್ಪೋಸ್ ಮಾಡೋ ಅಂತ ಸಮಯ ಬಂದಿದೆ. ಎಕ್ಸ್ಪೋಸ್ ಮಾಡ್ತೀವಿ. ನೀವ್ ಹೇಳ್ಬೋದು ಧರ್ಮಸ್ಥಳನು ಸೈಡ್ ಇರ್ಲಿ, ಅದು ಪಾಡಿಗೆ ಅದು ಅಷ್ಟು ಜಲ್ದಿ ಸಾಲ್ವ್ ಆಗೋ ಪ್ರಾಬ್ಲಮ್ ಅಲ್ಲ. ಬಟ್ ಹಂಗನ್ಬಿಟ್ಟು SIT ಅವ್ರನ್ನ ಮುಚ್ಚಕ್ಕೂ ಬಿಡಲ್ಲ. ಅದ್ರ ಪಾಡಿಗೆ ಅದು ಮಾನಿಟರ್ ಮಾಡ್ತಾ ಇದೀವಿ. ಬಟ್ ಈ ಚಾನೆಲ್ ಓನರ್ನ ಎಕ್ಸ್ಪೋಸ್ ಮಾಡಬೇಕಾದ್ದು ತುಂಬಾ ಅವಶ್ಯಕತೆ ಇದೆ. ಸೈದ್ಧಾಂತಿಕ ಹಿನ್ನೆಲೆ ಉಳ್ಳಿರುವ ವ್ಯಕ್ತಿ ಇವನು. ಬರೀ ಪುಂಗದು, ಅವ್ರ ಚಾನೆಲ್ ಅಲ್ಲಿ ಬರೀ ಪುಂಗದು. ಅಲ್ಲಿ ನೋಡಿದ್ರೆ ಮದುವೆ ಆಗಿದ್ದಾನೆ, ಅಲ್ಲಿ ನೋಡಿದ್ರೆ ಪ್ರಖ್ಯಾತ ನಟಿಗೆ ಒಂದು ಮಗುನ್ ಕೊಟ್ಬಿಟ್ಟವನೆ, ಕರುಣಿಸಿದ್ದಾನೆ. ಅದೇನೋ ಪ್ರೀತಿ ಅನ್ಕೋಣ, ಆಯಮ್ಮ ಇವರಿಬ್ರು ಏನೋ ಲವ್ ಅಂತ ಅನ್ಕೊಂಡ್ಬಿಡೋಣ. ಬಟ್ ಅವ್ನು ಮಾಡಿರೋ ರಿಯಲ್ ಎಸ್ಟೇಟ್ ದಂಧೆ ಕರ್ನಾಟಕದಲ್ಲಿ ಸ್ವಾಮಿ ನಾರಾಯಣ ಕಾಪಾಡಪ್ಪ, ಕೇಳಕ್ ಆಗಲ್ಲ ಗುರು, ಅಷ್ಟು ಸ್ಕ್ಯಾಮ್ ಮಾಡಿಟ್ಟಿದ್ದಾನೆ ಅವನ್ ಚಾನೆಲ್ ಓನರು. ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋಸ್. ನಾವು ಬಿಟ್ಟಿದ್ದವರ ಹೇಳ್ತೀವಿ ಸಂಜೆ ಎಕ್ಸ್ಪೋಸ್ ಮಾಡ್ತೀವಿ ಅಂತ. ಇಲ್ಲ ಗುರು, ಎಕ್ಸ್ಪೋಸ್ ಮಾಡ್ತೀವಿ, ಅದೆಲ್ಲ ಬೇರೆ ವಿಚಾರ. ವಿತ್ ಡಾಕ್ಯುಮೆಂಟ್ ಎಕ್ಸ್ಪೋಸ್ ಮಾಡ್ತೀವಿ ಅವನನ್ನ. ಅಂತ ದೊಡ್ಡ ಫ್ರಾಡ್ ಅವನು. ಓಕೆ, ಚೀಟರ್. ಮದುವೆ ಆಗಿದ್ದು ಒಬ್ಬ ಪ್ರಖ್ಯಾತ ನಟಿಗೆ ಒಂದು ಮಗು ಕೊಟ್ಟವನೇ ಗುರು. ಯಾರು ಅಂತ ನೀವೇ ಗೆಸ್ ಮಾಡ್ಕೊಳ್ಳಿ. ನಟಿ ಯಾರು ಅಂತ ಗೆಸ್ ಮಾಡ್ಕೊಳ್ಳಿ. ಚಾನಲ್ ಓನರ್ನ ವೆರಿ ಶಾರ್ಟ್ಲಿ ಹೇಳ್ತೀವಿ. ಒಬ್ಬ ಚಾನಲ್ ಓನರ್ ತಗಲಕಂಡೆ ನೀನು ಜಗದೀಶ್ ಹತ್ರ ಯಾಕೋ ನೀನ್ ತಗಲಕಂಡೆ ನೀನು. ಒಂದು ಪ್ರಖ್ಯಾತ ನಟಿಗೆ ಒಂದು ಮಗು ಕೊಟ್ಟವನೇ ಗುರು. ಬಿತ್ತನೆ ಮಾಡವನೆ ಬೇವರ್ಸಿ. ಮದುವೆ ಆಗಿದೆ ಆದ್ರೂ ಬಿತ್ತನೆ ಮಾಡವನೆ. ಓಕೆ, ಅವ್ರಿಬ್ರದ್ದು ಪರ್ಸನಲ್ ಅನ್ಕೊಂಡ ಹಾಳಾಗಿ ಹೋಗ್ಲಿ. ಅದೇನೋ ಮಗು ಕೊಟ್ಟಿರೋದು ಅವ್ರ ಪರ್ಸನಲ್, ನಾವೇನು ಮಾತಾಡೋದು ಬೇಡ. ಬಟ್ ಹೇಳ್ಬೇಕಲ್ವಾ, ಸೈದ್ಧಾಂತಿಕವಾಗಿ ಜನರಿಗೆ ಪ್ರಸಾರ ಮಾಡೋ ಈ ಬೇವರ್ಸಿ ಚಾನೆಲ್ ಓನರ್ನ ಎಕ್ಸ್ಪೋಸ್ ಮಾಡ್ಲೇಬೇಕಲ್ವಾ. ಲೋ ನನಗೆ ಗೊತ್ತಾ ಕಣೋ ನೀನ್ ನೋಡ್ತಾ ಇದ್ದೀಯಾ ಅಂತ. ನೀನ್ ನೋಡಿಲ್ಲ ಅಂತ ನಿಮ್ ಚಾನೆಲ್ ನಡೆಸ್ತಾನಲ್ಲ ಶಿಷ್ಯ, ಅವನಿಗೆ ಗೊತ್ತಾಗಿದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಇಟ್ಸ್ ಎ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇನ್ ಕರ್ನಾಟಕ. ವಿ ವುಡ್ ಲೈಕ್ ಟು ಎಕ್ಸ್ಪೋಸ್ ಎ ಚಾನೆಲ್ ಓನರ್. ಒಬ್ಬ ಚಾನೆಲ್ ಓನರ್ ಹೆಂಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾನೆ, ಯಾವ ರೀತಿ ಸರ್ಕಾರನ ದುರ್ಬಳಕೆ ಮಾಡ್ಕೊಂತಾನೆ, ರಾಜಕೀಯವಾಗಿ ಕೂತ್ಕೊಂಡು ಯಾವ ರೀತಿ ಕಾಸು ಮಾಡ್ಕೊಂತಾನೆ, ತನ್ನ ತೀಟೆ ತೀರ್ಸ್ಕೊಳಕ್ಕೆ ಒಂದು ನಟಿಗೆ ಮಗು ಕೊಡ್ತಾನೆ, ಅದನ್ನ ಬಚ್ಚಿಡ್ತಾರೆ ಇವರಿಬ್ರು. ಆ ನಟಿ ಇವನಿಬ್ರು ಬಚ್ಚಿಡ್ತಾರೆ. ನಿಮಗೆ ಮೋಸ್ಟ್ ಆಫ್ ದ ಪೀಪಲ್ ರಾಜಕೀಯದಲ್ಲಿ ಎಲ್ಲರಿಗೂ ಗೊತ್ತಿದ್ದು. ನಾನು ಹೇಳ್ತಾ ಇರೋ ಸ್ಟೋರಿ 224 MLA ರಾಜಕಾರಣಿಗಳಿಗೆ ಎಲ್ಲರಿಗೂ ಗೊತ್ತಿದೆ. ಅವರುಗಳು ಇದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಅದು ಅವ್ರಿಗೆಲ್ಲ ಬೇಕಾಗಿಲ್ಲ. ನಾವು ಅಷ್ಟೇ ಆ ಅಕ್ರಮ ಸಂಬಂಧ ಅಥವಾ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಮದುವೆ ಆಗಿರೋ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅವೆಲ್ಲ ಅವ್ರವ್ರು ಇಷ್ಟಕ್ಕೆ ಬಿಟ್ಟಿದ್ದು ಅಂತ ನಾನೇನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಿದ್ಧಾಂತನ ಪ್ರಸಾರ ಮಾಡೋ ಬೇವರ್ಸಿ ಚಾನಲ್ ಓನರ್ ಈ ಬೇವರ್ಸಿ ಕೆಲಸ ಯಾಕೆ ಮಾಡ್ದ ಅನ್ನೋದೇ ನಮ್ದೊಂದು ಪ್ರಶ್ನೆ ಅಂತ ನಾವು ಕೇಳುತ್ತಾ, ಜೊತೆನಲ್ಲಿ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅವನು ಕರ್ನಾಟಕದಲ್ಲಿ KIDB ಲ್ಯಾಂಡ್ಗಳನ್ನ ತಗೊಂಡು ಫುಲ್ಲು ದಂಧೆ ಮಾಡಾಕಿದ್ದಾನೆ. ಯಾರು 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 ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಇಲ್ಲಿ ಯಾರು ಬರೋರು, ಬದುಕಿದ್ದ ಜನರು ಇಲ್ಲಿ ಯಾರು ಬರೋ, ಬಂದವರು ಯಾರು ಉಳಿಯಲಾರರು. ಯಾರು 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 ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಇಲ್ಲಿ ಯಾರು ಬರೋರು, ಬದುಕಿದ್ದ ಜನರು ಇಲ್ಲಿ ಯಾರು, ಬಂದವರು ಯಾರು ಉಳಿಯಲಾರರು. ಆಫ್ಟರ್ ಲಾಂಗ್ ಟೈಮ್ ಚಾನೆಲ್ ಜೊತೆ ಮಜಾ ತಗೊಳ್ಳುವಂತ ಸಮಯ ಬಂದಿದೆ. ನಿಮ್ಗೂ ಒಂದಷ್ಟು ಮಜಾ ಕೊಡ್ತೀವಿ. ಯಾಕಂದ್ರೆ ಚಾನಲ್ ಅವರು ಜನಗಳನ್ನ ಇಟ್ಕೊಂಡು ಮಜಾ ತಗೊಂಡು ಕಾಸು ಮಾಡ್ಕೊಂತಾರೆ, ಪ್ರಸಾರ ಮಾಡ್ತಾರೆ. ಇವತ್ತು ಚಾನಲ್ ಓನರ್ನ ಇಟ್ಕೊಂಡು ನಿಮ್ಗೆಲ್ಲ ಮಜಾ ಕೊಡುವಂತ ಒಂದು ಸಮಯ ಬಂದಿದೆ. ಕರ್ನಾಟಕದಲ್ಲಿ ಪ್ರಖ್ಯಾತವಾದ ಚಾನಲ್ ಓನರ್ನ ಪುಷ್ಪ ರೀತಿನಲ್ಲಿ ಅವನನ್ನ ಎಕ್ಸ್ಪೋಸ್ ಮಾಡಬೇಕು. ಅಲ್ಲಿ ಯಾರೋ ಗಾಡಿ ಅಡ್ಕೊಂಡು ಅಲ್ಲೇ ಟ್ರೋಲ್ ಮಾಡೋದು. ಈ ನನ್ನ ಮಕ್ಕಳ ಮೋಸ್ಟ್ಲಿ ದರ್ಶನ್ ಶಿಷ್ಯ ಅಂದ್ರೆ ಅನ್ಸುತ್ತೆ. ದರ್ಶನ, ನೀನ್ ಜೈಲ್ಗೆ ಹೋರು ಇನ್ನ ಈ ನನ್ನ ಮಕ್ಳು ಹುಚ್ಚಾಟ ಬಿಟ್ಟಿಲ್ವಲ್ಲ, ಅವನನ್ನ ವಾಪಸ್ ಕರ್ಕೊಂಬನಿ. ದರ್ಶನ್ ಏನಾನ ಮಾಡಿ, ನಿಮ್ ಕೈಲ ಯೋಗ್ಯತೆ ಅಲ್ಲ, ಬರೀ ಹಿಂಗೆ ಕಿತ್ತೋಗಿದ್ ಕೆಲ್ಸಗಳು ಮಾಡ್ಕೊಂಡು ಅವನು ಆಲ್ರೆಡಿ ಒಂದು ಕೇಸ್ ಇದೆ, ಅವನ ಮೇಲೆ ಗಲಾಟೆಗಳು ಮಾಡಿಸಿ ಇನ್ನೊಂದು ಹೇಳ ಅವನ್ನ ಹಾಕ್ಸಿ ಜೈಲಿಗೆ ಕಳ್ಸೋದು. ಏನೋ ಚಾನಲ್ ಓನರ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ದಾಖಲೆಗಳ ಸಮೇತ ಅವನನ್ನ ಎಕ್ಸ್ಪೋಸ್ ಮಾಡ್ತೀವಿ. ಯಾರು ಅಂತ ನೀವು ಕಾದು ನೋಡಿ. ಯಾಕಂದ್ರೆ ಇವ್ರು ಹೇಳ್ತಾರೆ, ನಮ್ಮ ಚಾನಲ್ಸ್ ಹೇಳ್ತಾರೆ, ಸಂಜೆ ಒಂದು ಬ್ರೇಕಿಂಗ್ ನ್ಯೂಸ್. ನಾವೀಗ ಬ್ರೇಕಿಂಗ್ ಕೊಡ್ತಾ ಇದ್ದೀವಿ. ಬ್ರೇಕಿಂಗ್ ಅಲ್ಲ ಗುರು, ಮೇಕಿಂಗ್ ನ್ಯೂಸ್. ಚಾನಲ್ ಓನರ್ದು ಮೇಕಿಂಗ್ ನ್ಯೂಸ್. ಏನ್ ಮೇಕ್ ಮಾಡಿದಾನೆ? ಒಂದು ಮಗುನ್ ಮೇಕ್ ಮಾಡಿದಾನೆ. ಪ್ರಖ್ಯಾತ ನಟಿಗೆ ಒಂದು ಮಗು ಕೊಟ್ಬಿಟ್ಟು ಒಂದು ಮೇಕಿಂಗ್ ನ್ಯೂಸ್ ಮಾಡೋಣ. ನಾವು ಯಾಕೆ ಬ್ರೇಕಿಂಗ್ ನ್ಯೂಸ್ ಹೇಳಂದ್ರು? ನಾವು ಹೊಸದಾಗ ಒಂದ್ ಮಾಡೋಣ, ಮೇಕಿಂಗ್ ನ್ಯೂಸ್.
ಕರ್ನಾಟಕ ಐ ಮೀನ್ ಚಾನಲ್ ಓನರ್ದು ಮೇಕಿಂಗ್ ನ್ಯೂಸ್. ಏನು ಮಗು ಕೊಟ್ಟವನೆ, ರಿಯಲ್ ಎಸ್ಟೇಟ್ ದಂಧೆ ಮಾಡಿ KDB ಲ್ಯಾಂಡ್ಗಳನ್ನ ಹಾಕೊಂಡು ಸಾವಿರಾರು ಕೋಟಿ ದಂಧೆ ಮಾಡಿದಾನೆ. ಬ್ಯಾಕ್ಗ್ರೌಂಡ್ ಒಳ್ಳೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡವನೆ. ಓಕೆ, ಏನೋ ಒಳ್ಳೆ ಮೇಕಿಂಗ್ ಸ್ಟೋರಿ ಕೊಡ್ತೀವಿ. ಧರ್ಮಸ್ಥಳ ಜೊತೆನಲ್ಲಿ ಇದೊಂಥರ ನಂಜುಗಣಕ್ಕೆ. ಧರ್ಮಸ್ಥಳದ ಊಟ ಅಂತಂದ್ರೆ, ಧರ್ಮಸ್ಥಳದ ಕೊಲೆ ಊಟ ಏನಿದೆ, ಇದು ಕೊಲೆ ಆಗಿರುವಂತಹ ಸಂಗತಿ ಏನಿದೆ ಅದು ಊಟ ಅಂತಂದ್ರೆ, ಇದು ನಂಜುಗಣಕ್ಕೆ ಚಕ್ಲಿ ನಿಪ್ಪೋಟು ಕೊಟ್ಟಂಗೆ ನಿಮ್ಗೆ ಇದು ಚಾನಲ್ ಓನರ್ ವಿಚಾರನ ಕೊಡ್ತೀವಿ. ವಿ ಡೋಂಟ್ ಕೇರ್ ಅವ್ನ್ ಮಾಡ್ರ ಹಲ್ಕಾ ಕೆಲಸ, ಡಾಕ್ಯುಮೆಂಟ್ ಸಮೇತ ನಮ್ಮ ಹತ್ರ ಇದೆ, ಎಲ್ಲ ಕಲೆಕ್ಟ್ ಮಾಡಿದೀವಿ. ಓಕೆ, ವಿ ವಾಂಟೆಡ್ ಟು ಎಕ್ಸ್ಪೋಸ್ ದಿಸ್ ಚಾನಲ್ ಓನರ್. ನಾನು ಚಾನಲ್ ಮಾಡ್ತೀನಿ ಅಂತ ಹೇಳಿದ್ರು, ಒಂದ್ 2-3 ಚಾನಲ್ ಬಾಗ್ಲಾಕಂತವೆ ಅಂತ. ಮೊದ್ಲು ಇದೇ ಬಾಗ್ಲಾಕಣೋದು. ಓಕೆ, ಯಾಕಂದ್ರೆ ಮಾಡಿರೋದೆಲ್ಲ ಬರೀ ಹಲ್ಕಾ ಕೆಲಸ. ಓಕೆ, ಅದನ್ನ ಹೇಳ್ತಾರಲ್ಲ, ಮಾಡೋದು ಹಲ್ಕಾ ಕೆಲಸ, ಮನೆ ಮುಂದೆ ಬೃಂದಾವನ ಅಂದಂಗೆ ಮಾಡೋದೆಲ್ಲ ಚೋರ್ ಕೆಲಸ. ನನ್ನ ಮಕ್ಕಳು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಈ ಚಾನಲ್ ಓನರ್ ಮಾತ್ರ ಯಾರು ನೀ ಯಾರು, ಮೇಕಿಂಗ್ ನ್ಯೂಸ್ ನಿನ್ನ ಬಗ್ಗೆ ಆಗುತ್ತೆ, ಜಲ್ದಿ ವೆಯ್ಟ್ ಮಾಡು. ನೋಡ್ರಿ, ನಾವೆಲ್ಲ ಈ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹುಟ್ಟಿ ನಾವು ಇವ್ರ ತರ ಸಾವಿರಾರು ಕೋಟಿ ಲೂಟಿ ಮಾಡಕ್ ಆಗಿಲ್ಲಲ್ಲ. ಈ ಲೂಟಿಕೋರನ್ನ ಎಕ್ಸ್ಪೋಸ್ ಮಾಡೋದು ನಮ್ ಕೆಲಸ ಆಗಿದೆಯಲ್ಲ ಅನ್ನೋದೇ. ರಾಕಿ ಒದೆ ತಿಂದಿದ್ದಾನೆ, ಅವ್ನ ಹೆಸರಲ್ಲಿ ಹೇಳ್ಬೇಡ್ರಿ ಸುಮ್ನೆರೋ. ಅಲೋ, ಚಾನೆಲ್ ಅವರು ಅಂತಂದ್ರೆ ಬರೀ ರಾಕೇಶ್ ಶೆಟ್ಟಿ ಒಬ್ನೇನಾ, ಬೇರೆ ಯಾರು ಇಲ್ವಾ? ಯಾಕ್ರೋ ಅವ್ನು ಆ ಲೆವೆಲ್ ಇಲ್ಲ ಗುರು, ಆ ಲೆವೆಲ್ ಇಲ್ಲ. ಪಾಪ ರಾಕಿ ನನ್ನ ಫ್ರೆಂಡು, ಯಾಕೆ ಏನೇ ಆಗಿರ್ಲಿ ನಾನು ಎದೆ ಮುಟ್ಕೊಂಡು ಹೇಳ್ತೀನಿ, ನನ್ನ ದೋಸ್ತವನು. ದೋಸ್ತು ನಮ್ಮ ರಾಕಿ ನನ್ನ ದೋಸ್ತ ಆಗಿದ್ದ ಆದ್ರೂ ಡೀಲ್ ರಾಜ, ದೋಸ್ತ ಆಗಿದ್ದ ಆದ್ರೂ ಡೀಲ್ ರಾಜ. ಡೀಲ್ ಅದೇನೋ, ನ್ಯೂಸ್ ಡೀಲ್ ಮಾಡ್ತಾನೆ. ಓಕೆ, ಥ್ಯಾಂಕ್ಸ್ ಲಾಟ್, ಲವ್ ಯು ಆಲ್. ಇಟ್ಸ್ ನಾಟ್ ರಾಕೇಶ್ ಶೆಟ್ಟಿ, ತಲೆ ಕೆಡ್ಸ್ಕೊಂಬಿಡಿ. ರಾಕೇಶ್ ಶೆಟ್ಟಿ ಅಂತೂ ಖಂಡಿತ ಅಲ್ಲ. ನೋಡಿ, ಆಲ್ರೆಡಿ ಒಂದು ವಿಕೆಟ್ ಬಿಟ್ಬಿಟ್ಟೆ, ಕ್ಲಾರಿಟಿ ಕೊಟ್ಟಿದ್ದೀನಿ. ರಾಕೇಶ್ ಶೆಟ್ಟಿ ಅಂತೂ ಅಲ್ಲ. ಯಾಕಪ್ಪ ರಾಕೇಶ್ ಶೆಟ್ಟಿ ಹೆಸಕಾಗ್ತೀರಾ? ಇರ್ಬೋದು ಸ್ವಲ್ಪ ಅವ್ನಿಗೆ ಬೇಕಾದಾಗ ನ್ಯೂಸ್ ಮಾಡ್ತಾನೆ ಬೇರೆ, ಬಟ್ ಈ ಲೆವೆಲ್ ಇನ್ನ ಮುಂದೆ ನೋಡೋಣ. ಸದ್ಯಕ್ಕೆ ರಾಕೇಶ್ ಶೆಟ್ಟಿ ಅಂತೂ ಅಲ್ಲ. ದಯಮಾಡಿ ರಾಕೇಶ್ ಶೆಟ್ಟಿ ಅಂತ ಹಾಕಕ್ ಹೋಗ್ಬಿಡಿ. ಇಟ್ಸ್ ನಾಟ್ ರಾಕೇಶ್ ಶೆಟ್ಟಿ. ಓಕೆ, ಕ್ಲಾರಿಟಿ ಕೊಟ್ಬಿಡೋಣ. ಯಾಕಂದ್ರೆ ನಾವು ನಮ್ದೇ ನಿದ್ದೆ ಮಾಡ್ಲಿ, ಉಸಿರು ಮ್ಯಾಕ್ ಬರ್ತದೆ ನಮ್ ರಾಕೇಶ್ ಶೆಟ್ಟಿಗೆ. ಆಮೇಲೆ ಏನೋ ಹೆಚ್ಚು ಕಮ್ಮಿ ಆಗ್ಬೇಕು. ಇಲ್ಲ, ಬೇರೆ ಚಾನಲ್ ಬೇರೆಯವರು. ಓಕೆ, ರಾಕೇಶ್ ಶೆಟ್ಟಿ ಹೆಸರು ಹೇಳಕ್ ಹೋಗ್ಬಿಡಿ. ಥ್ಯಾಂಕ್ಸ್ ಲಾಟ್, ಲವ್ ಯು ಆಲ್. ಅತಿ ಶೀಘ್ರದಲ್ಲೇ ಮೇಕಿಂಗ್ ನ್ಯೂಸ್. ಚಿತ್ರನಟಿಗೆ ಮಗು ಕೊಟ್ಟ ಆ ಚಾನಲ್ ಓನರ್ ಯಾರು? ಕ್ವಶನ್ ಮಾರ್ಕ್. ಥ್ಯಾಂಕ್ ಯು.